In this video, we will see the course of Battle of Plassey and its outcomes. When the Black Room tragedy enraged the Robert Clive, he made a plan against the Siraj-ud-Dowla. Therefore, he attracted the rich locals like Manik Chand, Omid Chand, Jagat Seth. The Robert Clive offering the Mir Jafar, who was the military head of Siraj-ud-Dowla, he was offering him the post of Nawab if the Mir Jafar stayed at neutral in the battlefield. ಒಂದು ವೇಳೆ ಬ್ಯಾಟಲ್ ಫೀಲ್ಡ್ದೊಳಗೆ ಮೀರ್ ಜಾಫರ್ ನ್ಯೂಟ್ರಲ್ ಆಗಿ ಇದ್ದ ಅಂತ ಹೇಳಿದ್ರೆ ಅವನಿಗೆ ಏನು ಮಾಡ್ತೀನಿ, ಸೊ ನವಾಬನ್ ಪೋಸ್ಟನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಅವನಿಗೆ ಒಂದು ಆಫರನ್ನು ನೀಡ್ತಾನೆ. ಸೊ ಈ ಒಂದು ಸೆಳ್ಕೊಂಡವ ರಿಚ್ ಲೋಕಲ್ಸ್ನ ತನ್ನ ಕಡೆಗೆ ಸೆಳ್ಕೊಂಡ. ಯಾರ್ಯಾರವರು? ಮಾನಿಕ್ ಚಂದ್, ಓಮಿದ್ ಚಂದ್, ಜಗತ್ ಸೇಠ್. ಇವ್ರು 3 ಜನನ ತನ್ನ ಕಡೆ ಸೆಳ್ಕೊಂಡ. ಯಾಕಂತ ಹೇಳಿದರೆ ಇವ್ರು ಯಾರು ಸಿರಾಜ್-ಉದ್-ದೌಲನ ಕಡೆಗೆ ಹೋಗಬಾರ್ದು. ಯಾಕಂತ ಹೇಳಿದರೆ ರಿಚ್ ಆಗಿರುವಂಥ ಲೋಕಲ್ಸ್ ಇರ್ತಾರೆ, ಇಟ್ ಮೀನ್ಸ್ ಶ್ರೀಮಂತರು ಇರ್ತಾರೆ. ಇವರು ಶ್ರೀಮಂತರು ಇದ್ರಂದ್ರೆ ಅವ್ರ ಕಡೆ ಹೋದಂದ್ರೆ ಮತ್ತು ಮನಿ ಸಪೋರ್ಟ್ ಸಿಕ್ಬಿಡ್ತೈತೆ ಸಿರಾಜ್-ಉದ್-ದೌಲಗೆ. ಅದಕ್ಕೆ ಇವರನ್ನು ತನ್ನ ಕಡೆಗೆ ಸೆಳ್ಕೊತಾನೆ. ಆಮೇಲೆ ಬಂದುಬಿಟ್ಟು ಮೀರ್ ಜಾಫರ್, ಆ ಒಂದು ಸಿರಾಜ್-ಉದ್-ದೌಲನ ಮಿಲಿಟ್ರಿ ಹೆಡ್ ಆಗಿರುವಂಥ ಮೀರ್ ಜಾಫರ್ನೇ ತನ್ನ ಕಡೆಗೆ ಸೆಳ್ಕೊಂಡ್ಬಿಡ್ತಾನೆ. ಅದಕ್ಕಾಗಿ ಅವನಿಗೆ ಒಂದು ಆಫರ್ ಇಡ್ತಾನೆ, ಪೋಸ್ಟ್ ಆಫ್ ನವಾಬನ ಪೋಸ್ಟಿನ ಒಂದು ಆಫರ್ ಇಡ್ತಾನೆ. ಸಿರಾಜ್-ಉದ್-ದೌಲ ಈ ಒಂದು ಬ್ಯಾಟಲ್ದಲ್ಲಿ ಏನಾದರೂ ಸೋತಂದ್ರೆ ಆ ಹುದ್ದೆಗೆ ನಿನ್ನನ್ನು ನಾನು ಇರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಆಫರ್ ಇಡ್ತಾನೆ. ಸೊ ಇದೆಲ್ಲ ಏನಾಗ್ತೈತಿ ಅಂತ ಹೇಳಿದರೆ, ಈ ಎಲ್ಲ ಬೆಳವಣಿಗೆಯನ್ನು ನೋಡಿದಾಗ, ಇದೆಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ಏನಾಗ್ತೈತಿ ಅಂತ ಹೇಳಿದ್ರೆ, ಯಾವಾಗ ವಾರ್ ಡಿಕ್ಲೇರ್ ಆಗತ್ತಲ್ಲ, ಸೊ ವಾರ್ ನಡೆಯುವಂಥ ಸಮಯದೊಳಗೆ ಎವ್ರಿಥಿಂಗ್ ವೆಂಟ್ ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ಆಫ್ ಕ್ಲೈವ್. ರಾಬರ್ಟ್ ಕ್ಲೈವ್ ಏನು ಪ್ಲ್ಯಾನ್ ಮಾಡಿರ್ತಾನಲ್ಲ, ಸೊ ಅದ ಪ್ಲ್ಯಾನ್ ಪ್ರಕಾರನೇ ಎಲ್ಲನೂ ಹೋಗುತ್ತೆ. ಇಟ್ ಮೀನ್ಸ್ ಏನಾಗ್ತೈತಿ ಅಂತ ಹೇಳಿದ್ರೆ, ಮೀರ್ ಜಾಫರ್ ನ್ಯೂಟ್ರಲ್ ಆಗಿ ಉಳಿತಾನ, ಸಿರಾಜ್-ಉದ್-ದೌಲ ಇಲ್ಲಿ ಈ ಬ್ಯಾಟಲ್ ಫೀಲ್ಡ್ ಒಳಗೆ ಸೋಲ್ತಾನ. ಆ್ಯಂಡ್ ಆಲ್ಸೋ ಹಿ ಟ್ರೈ ಟು ಎಸ್ಕೇಪ್ ಫ್ರಮ್ ದ ಬ್ಯಾಟಲ್ ಫೀಲ್ಡ್, ಬಟ್ ಬ್ರಿಟಿಷ್ captured him and later killed. Then what were the outcomes of the Battle of Plassey? What were the outcomes of the Battle of Plassey? The first one is, this war brought out the immorality. This war brought out the immorality, lack of unity among the Indians and the greed of Indian businessmen. This battle shows the lack of unity among the Indians. ಲ್ಯಾಕ್ ಆಫ್ ಯುನಿಟಿ ಅಂತಂದರೆ ಏನಪ್ಪ ಅಂದ್ರೆ ಐಕ್ಯತೆ, ಏಕತೆ. ಯುನಿಟಿ ಅಂದರೆ ಏಕತೆ ಅನ್ನೋದು, ನಾವೆಲ್ಲ ಒಂದು ಅನ್ನುವಂಥದ್ದು. ಸೊ ಅದು ಲ್ಯಾಕ್ ಅಂತ ಹೇಳಿದ್ರೆ ಕೊರತೆ. ಸೊ ಯುನಿಟಿಯ ಒಂದು ಕೊರತೆ ಇತ್ತು, ಲ್ಯಾಕ್ ಆಫ್ ಯುನಿಟಿ ಅನ್ನುವಂಥ ಕೊರತೆ ಇತ್ತು. ಯಾರ ನಡುವೆ? ಇಂಡಿಯನ್ಸ್ ನಡುವೆ. ಸೊ ಅಲ್ಲಿರುವಂಥ ಬೆಂಗಾಲ್ದಲ್ಲಿರುವಂಥ ಇಂಡಿಯನ್ಸ್ ಆರ್ಮಿ ಆಗಿರ್ಬೋದು, ಅಥವಾ ಅಲ್ಲಿರುವಂಥ ಕೆಲವೊಂದಿಷ್ಟು ರಿಚ್ ಲೋಕಲ್ಸ್ ಆಗಿರ್ಬೋದು. ಸೊ ಇವರೆಲ್ಲರಲ್ಲಿ ನಾವೆಲ್ಲರೂ ಇಂಡಿಯನ್ಸು, ನಾವೆಲ್ಲ ಒಂದೇ ಇದ್ದೀವಿ, ನಾವೆಲ್ಲ ಬೆಂಗಾಲ್ ಪ್ರೊವಿನ್ಸ್ಗೆ ಸಂಬಂಧಪಟ್ಟವರು ಇದ್ದೀವಿ. ನಮ್ಮ ಮೇಲೆ ಇರುವಂಥ ನವಾಬ ನಮ್ಮನ್ನು ಆಳ್ವಿಕೆ ಮಾಡ್ಲಿಕ್ಕತ್ತನ ಅನ್ನುವಂಥ ಒಂದು ಏಕತೆಯ ಕೊರತೆ ಇತ್ತು ಅವರಿಗೆ. ಸೊ ಇದರ ಒಂದು ಕೊರತೆಯಿಂದಾಗಿ ಅವ್ರು ಏನಾಗ್ತಿತ್ತು ಅಂತ ಹೇಳಿದ್ರೆ, ತಮ್ಮ ಒಂದು ಅತಿ ಆಸೆಯ ಸಲುವಾಗಿ ಗ್ರೀಡ್ ಅಂತಂದ್ರೆ ಏನು? ಅತಿ ಆಸೆ. ಗ್ರೀಡ್ ಆಫ್ ಇಂಡಿಯನ್ ಬಿಸ್ನೆಸ್ ಮ್ಯಾನ್. ಸೊ ಅಲ್ಲಿರುವಂಥ ರಿಚ್ ಲೋಕಲ್ಸ್ಗಳಿಗೆ ಆಲ್ರೆಡಿ ದೇ ಆರ್ ದ ರಿಚ್, ಬಟ್ ಅವ್ರಿಗೆ ಏನೈತಿ ಮತ್ತು ಅವರು ಒಂದು ಗ್ರೀಡ್ ಅಂದರೆ ಅತಿ ಆಸೆ. ಅವರಿಗೆ ಮತ್ತು ಅತಿ ಆಸೆ ಸಲುವಾಗಿ ಅವ್ರು ಏನು ಮಾಡಾಕತ್ತಾರೆ ಅಂದರೆ, ಬ್ರಿಟಿಷರ ಒಂದು ಪುಡಿಗಾಸೆಗಾಗಿ ಕೈ ಚಾಚಿದ್ರು. ಹೆಂಗಂತ ಹೇಳಿದ್ರೆ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳೋದು. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಿದ್ರೆ ಇವರಿಗೆ ಆಫರ್ ಸಿಗ್ತಾವೆ. ಒಂದು ದುಡ್ಡಾದರೂ ಕೊಡ್ಬೋದು ಬ್ರಿಟಿಷರು, ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಪದವಿನಾದರೂ ಕೊಡ್ಬೋದು. ಸೊ ಈ ಒಂದು ಗ್ರೀಡಿನೆಸ್ ಬೆಂಗಾಲ್ ಪ್ರೊವಿನ್ಸ್ ದೇ ಹ್ಯಾಡ್ ದ ದಸ್ತಕ್ಸನ್ನು ಹೊಂದಿ ಅವ್ರು ಏನು ಮಾಡ್ತಿದ್ರು, ಒಂದು ವ್ಯಾಪಾರಗಳನ್ನು ಮಾಡ್ಕೋತಾ ಇದ್ರು. ಬಟ್ ಇಲ್ಲೇನಾಯಿತು ಅಂತ ಹೇಳಿದರೆ ಎಕ್ಸ್ಕ್ಲೂಸಿವ್, ಇಟ್ ಮೀನ್ಸ್ ದಸ್ತಕಗಳನ್ನು ಅವ್ರು ಮಾರಾಟ ಮಾಡ್ತಿದ್ರಲ್ಲ, ಸೊ ಅದೆಲ್ಲ ಮುಂದೆ ಕಂಟಿನ್ಯೂ ಆಯಿತು. ಎಕ್ಸ್ಕ್ಲೂಸ್ ಆಗಿ ಒಂದು ವಿಶೇಷವಾಗಿರುವಂಥ ರೈಟ್ಸನ್ನು ಇವರು ಏನು ಮಾಡಿದ್ರು, ಹೊಂದಿದ್ರು. ಒಂದು ವ್ಯಾಪಾರ ಮಾಡುವುದರಲ್ಲಿ, ಎಲ್ಲಿ ಬೆಂಗಾಲ್ದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಮತ್ತಿಷ್ಟು ಫ್ರೀಡಮ್ ಸಿಗ್ತು ಇವರಿಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೀರ್ ಜಾಫರ್ ಹ್ಯಾಡ್ ಟು ಪೇ rupees 17 crore and 70 lakhs to as a relief to Siraj-ud-Dowla's attack on the Fort William. ಮೇಲೆ ಸಿರಾಜ್-ಉದ್-ದೌಲ ಏನು ಅಟ್ಯಾಕ್ ಮಾಡಿದ್ದಾನ, ಸೊ ಅದಕ್ಕಾಗಿ ಒಂದು ರಿಲೀಫ್ ಫಂಡ್ ಥರ,
ಇಟ್ ಮೀನ್ಸ್ ಒಂದು ರಿಲೀಫ್ ಅಂತಂದ್ರೆ ಇದು ಯುದ್ಧದ ಒಂದು ಪರಿಹಾರದ ದುಡ್ಡು ಅನ್ನಂಗೆ. ಯುದ್ಧ ಮಾಡಿದ್ದಕ್ಕಾಗಿ, ಆ ಯುದ್ಧ ಮಾಡಿದ್ರ ತಪ್ಪಿಗಾಗಿ ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ ಮಾಡಿದ್ದಕ್ಕಾಗಿ ಅವ್ರು ಏನು ಮಾಡಿದರು? 17 crore ಆ್ಯಂಡ್ 70 lakhs 17 crore 70 lakh rupeesನ್ನು ಯಾರ ಕಡೆಯಿಂದ ಇಸ್ಕೊಂಡ್ರು? ನೆಕ್ಸ್ಟ್ ನವಾಬ ಯಾರಾಗಿರುತ್ತಲ್ಲ, ಮೀರ್ ಜಾಫರ್. He was became the continuous victim of the company ಆ್ಯಂಡ್ ಇಟ್ಸ್ ಎಂಪ್ಲಾಯೀಸ್ ಅಂತ ಹೇಳಿದರೆ, ಇವನನ್ನು ಅವರು ವಿಕ್ಟಿಮ್ ಥರ ನೋಡ್ಲಿಕ್ಕತ್ತಿದ್ರು. ಹೆಂಗೆ ವಿಕ್ಟಿಮ್ ಥರ ಅಂತ ಹೇಳಿದರೆ, ಇವನು ಒಬ್ಬ ದುಡ್ಡು ಕೊಡುವಂಥ ಒಂದು ಖಜಾನೆ ಥರ ಇವನನ್ನು ನೋಡ್ಲಿಕ್ಕತ್ತಿದ್ರು ಅವರು. ಏನಂತ ಹೇಳಿದರೆ, ಇವೊಂದು ಟ್ರೆಜರಿ ವೆಂಟ್ ಬ್ಯಾಂಕ್ರಪ್ಟ್ ಅಂತ ಹೇಳಿದರೆ, ಅವನ ಒಂದು ನವಾಬನ ಟ್ರೆಜರಿ ಏನಾಯ್ತಂದ್ರೆ ಲೂಟಿ ಆಯಿತು. ಡ್ಯೂ ಟು ದ ಗ್ರೀಡಿ ನೇಚರ್ ಅಂತ ಹೇಳಿದರೆ, ಯಾರು ಗ್ರೀಡಿ ನೇಚರ್ಗೆ? ಬ್ರಿಟಿಷರ ಒಂದು ಗ್ರೀಡಿನೆಸ್ಗೆ, ಅವರ ಒಂದು ಅತಿ ಆಸೆಯ ಸಲುವಾಗಿ ಈ ಮೀರ್ ಜಾಫರನ್ನು ಒಂದು ವಿಕ್ಟಿಮ್ ಥರ ಮಾಡಿದರು. ಯಾವ ಥರ ವಿಕ್ಟಿಮ್ ಅಂತ ಹೇಳಿದರೆ, ಒಂದು ದುಡ್ಡು ಕೊಡುವ ಒಂದು ಖಜಾನೆ ಥರ ಮಾಡಿಬಿಟ್ರು ಅವನಿಗೆ. ಅವನು ಎಷ್ಟು ದುಡ್ಡು ಕೊಟ್ಟರು ಅವನಿಗೆ ಮತ್ತಿಷ್ಟು ದುಡ್ಡು ಕೊಡು ಅಂತ ಹೇಳ್ಬಿಟ್ಟು ಅವನಿಗೆ ಪೀಡಿಸ್ತಾ ಇದ್ರು ಬ್ರಿಟಿಷ್ ಕಂಪ್ನಿಯ ಒಂದು ಅಧಿಕಾರಿಗಳು ಹಾಗೂ ಅಲ್ಲಿರುವಂಥ ಒಂದು ಎಂಪ್ಲಾಯೀಸು. ಆದರೆ ಅವನು ಎಷ್ಟೇ ದುಡ್ಡು ಕೊಟ್ಟರು ಆ ಒಂದು ಗ್ರೀಡಿನೆಸ್ ಅನ್ನೋದು ಸ್ಯಾಟಿಸ್ಫೈ ಆಗಲೇ ಇಲ್ಲ. ಸೊ ಗ್ರೀಡಿನೆಸ್ ಆಫ್ ದ ಕಂಪ್ನಿ ಆ್ಯಂಡ್ ಇಟ್ಸ್ ಆಫಿಷಿಯಲ್ಸ್ ವರ್ ನೆವರ್ ಸ್ಯಾಟಿಸ್ಫೈಡ್. ಸೊ ಅವನು ಎಷ್ಟು ದುಡ್ಡು ಕೊಟ್ಟರು ಕೂಡ ಅವ್ರಿಗೆ ಸ್ಯಾಟಿಸ್ಫೈ ಆಗ್ತಾನೆ ಇರಲಿಲ್ಲ. ದ ಬ್ರಿಟಿಷ್ ಪ್ರೊಜೆಕ್ಟೆಡ್ ಮೀರ್ ಜಾಫರ್ ಆ್ಯಸ್ ಅನ್ ಇನ್ಎಫಿಷಿಯಂಟ್ ನವಾಬ್. ಅವ್ರು ಏನು ಮಾಡಿಬಿಟ್ರು? ಅವನನ್ನು ಇನ್ಎಫಿಷಿಯಂಟ್ ನವಾಬ್ ಅಂತ ಹೇಳ್ಬಿಟ್ಟು ಗುರುತಿಸ್ಬಿಟ್ರು. ಯಾಕಂತ ಹೇಳಿದರೆ, ಅವನು ಎಷ್ಟು ದುಡ್ಡು ಕೊಟ್ಟು ಕೇಳಿದ್ರೂ ಕೊಡ್ತಾನೆ ಇರ್ತಿದ್ದ ಅಂತ ಹೇಳಿದರೆ, ಅವನನ್ನು ಎಫಿಷಿಯೆಂಟ್ ಅಂತ ಹೇಳ್ಬಿಟ್ಟು ಅದೇ ಒಂದು ಹುದ್ದೆಯೊಳಗೆ ಮುಂದುವರ್ಲಿಕ್ಕೆ ಬಿಡ್ತಿದ್ರು ಬ್ರಿಟಿಷರು. ಆದ್ರೆ ಅವೇನಾಗೇನ ದುಡ್ಡು ಕೊಡಲಿಕ್ಕೆ ಆಗಲಿಲ್ಲ. ಅವನ ಹತ್ರ ಇದ್ರೇ ಆತ ಕೊಡಬೇಕು. ಸೊ ಅವನ ಹತ್ರ ದುಡ್ಡು ಇರಲಿಲ್ಲ, ನಾನು ದುಡ್ಡು ಕೊಡಲ್ಲ ಅಂತ ಹೇಳಿದ್ದಕ್ಕಾಗಿ ಅವನನ್ನು ಇನ್ಎಫಿಷಿಯೆಂಟ್ ನವಾಬ್ ಅಂತ ಹೇಳಿದರೆ, ಅವನಿಗೆ ಸೂಕ್ತನಾದ ನವಾಬ ಅಲ್ಲ ನೀನು, ಸೊ ನವಾಬ ಹುದ್ದೆಗೆ ನೀನು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ಅವನನ್ನು ಅಲ್ಲಿಂದ ತೆಗಿಲಿಕ್ಕೆ ಅವರು ಮುಂದಾಗ್ತಾರೆ. ಆ್ಯಂಡ್ ಬ್ರಾಟ್ ಇನ್ ಹಿಸ್ ನೇಪ್ಯೂ. ಸೊ ಅವನ ಒಂದು ಜಾಗದೊಳಗೆ ಯಾರನ್ನು ತೊಗೊಂಡು ಬರ್ತಾರ? ಅವನ ಒಂದು ನೇಪ್ಯೂ ಆಗಿರುವಂಥ ಮೀರ್ ಕಾಸಿಮ್ ಅಂದ ಅವನ ಒಂದು ಅಳಿಯನನ್ನು ತೊಗೊಂಡು ಬಂದು ಅವನ ಜಾಗದೊಳಗೆ ನವಾಬನನ್ನಾಗಿ ಮಾಡ್ತಾರೆ. ಆ್ಯಂಡ್ ದಿಸ್ ಟೈಮ್ ದ ಬ್ಯಾಟಲ್ ಆಫ್ ಬಕ್ಸಾರ್ ಏನು ನಡೀತಲ್ಲ 1764, ಈ ಒಂದು ಟೈಮ್ದೊಳಗೆ ಯಾರು ನವಾಬ್ ಆಗಿರ್ತಾರೆ ಅಂತ ಹೇಳಿದ್ರೆ ಮೀರ್ ಕಾಸಿಮ್ ಆಗಿರ್ತಾನೆ. ಯಾಕಂತ ಹೇಳಿದ್ರೆ ಮೀರ್ ಜಾಫರ್ ಆಲ್ರೆಡಿ ಸಸ್ಪೆಂಡೆಡ್ ಬೈ ದ ಬ್ರಿಟಿಷರಿಂದ ಸಸ್ಪೆಂಡ್ ಆಗಿ ಅವ ಏನಾಗಿರ್ತಾನೆ ಆ ಒಂದು ಜಾಗದೊಳಗೆ ಮೀರ್ ಕಾಸಿಮ್ ಅವನ ಒಂದು ನೇಪ್ಯೂ, ಅವನ ಒಂದು ಅಳಿಯ ಯಾರ ಮೀರ್ ಕಾಸಿಮ್ ಇರ್ತಾನೆ, ಅವ ಏನಾಗಿರ್ತಾನೆ ಒಂದು ನವಾಬನಾಗಿ ಏರಿರ್ತಾನೆ, ಆ ಒಂದು ಪದವಿಗೆ ಏರಿರ್ತಾನೆ. ಸೊ ಮೀರ್ ಕಾಸಿಮ್ ವಾಸ್ ಆ್ಯನ್ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಟರ್. ಯಾಕೆ ಎಫಿಷಿಯೆಂಟ? ಅವ್ನು ಹೇಳಿದಂಗೆಲ್ಲ ದುಡ್ಡು ಕೊಡ್ತಾ ಇರ್ತಾನೆ ಬ್ರಿಟಿಷರಿಗೆ. ಇನ್ ದ ಬಿಗಿನಿಂಗ್ ಹಿ ರಿಮೇನ್ಡ್ ಲಾಯಲ್ ಟು ದ ಕಂಪ್ನಿ. ಸ್ಟಾರ್ಟಿಂಗ್ ಏನು ಮಾಡ್ತಾನವ? ಸೊ ಕಂಪ್ನಿಗೆ ತುಂಬ ಲಾಯಲ್ ಆಗಿರ್ತಾನೆ. ಹಿ ಪೇಡ್ 2 lakh pounds ಟು ದ ಕಂಪ್ನಿ ಆ್ಯಂಡ್ ಗೇವ್ ಅವೇ ಫ್ಯೂ ಪ್ಲೇಸಸ್ ಟು ಇಟ್. ಅಷ್ಟೇ ಅಲ್ಲ, ಅವನು ದುಡ್ಡು ಕೊಡೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಏನು ಮಾಡಿರ್ತಾನೆ, ಕಂಪ್ನಿಗೆ ಕೆಲವೊಂದಿಷ್ಟು ಪ್ಲೇಸಸ್ನು ಕೂಡ ಬಿಟ್ಕೊಟ್ಟಿರ್ತಾನೆ. ಆ ಪ್ಲೇಸಸ್ ಬಿಟ್ಕೊಟ್ಟಿರ್ತಾನೆ ಅಂದರೆ ಅಲ್ಲಿ ಒಂದು ಟ್ಯಾಕ್ಸನ್ನು ಕಲೆಕ್ಟ್ ಮಾಡುವಂಥ ಒಂದು ರೈಟ್ಸ್ನು ಕೂಡ ಅವರಿಗೆ ಬ್ರಿಟಿಷರಿಗೆ ಕೊಟ್ಬಿಟ್ಟಿರ್ತಾನೆ. ಸೊ ಶಾರ್ಟ್ಲಿ ಹಿ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಆ್ಯಸ್ ಅನ್ ಇಂಡಿಪೆಂಡೆಂಟ್ ಕಿಂಗ್. ಸೊ ಏನಪ್ಪ ಅಂತ ಹೇಳಿದ್ರೆ, ಅವನು ಸ್ಟಾರ್ಟಿಂಗ್ ಅವ್ರಿಗೆ ಲಾಲ್ ಆಗಿರ್ತಾನೆ, ಬಟ್ ಆ ನಂತರ ಏನು ಮಾಡ್ಕೋತಾನೆ ಅಂತ ಹೇಳಿದರೆ ತನ್ನನ್ನು ತಾನು ಇಂಡಿಪೆಂಡೆಂಟ್ ಕಿಂಗ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಕೋತಾನೆ. ಅಂದ್ರೆ ಯಾರ ಕೈಯೊಳಗೂ ನಾನು ಇರುವಂಗಿಲ್ಲ. ಅಂದರೆ ಬ್ರಿಟಿಷ್ ಹೇಳ್ದಂಗೆ ಕೇಳ್ತಿರ್ತಾನೆ. ಸ್ಟಾರ್ಟಿಂಗ್ ಅವ್ರಿಗೆ ಲಾಯಲ್ ಆಗಿರ್ತಾನೆ, ಬಟ್ ಲೇಟರ್ ಏನಾಗ್ತಾನೆ ಅಂತ ಹೇಳಿದ್ರೆ ಅವ್ನು ಇಂಡಿಪೆಂಡೆಂಟ್ ಆಗಿರ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ನನಗೆ ಯಾರು ನೀವು ಪ್ರೆಷರ್ ಹಾಕುವಂಗಿಲ್ಲ, ಸೊ ಏನು ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಪ್ರೆಷರ್ ಮಾಡುವಂಗಿಲ್ಲ. ಸೊ ಇಂಡಿಪೆಂಡೆಂಟಾಗಿ ನಂಗೆ ಫ್ರೀಯಾಗಿ ನನಗೆ ಆಡಳಿತ ಮಾಡಲಿಕ್ಕೆ ಬಿಡ್ರಿ ಅಂತ ಹೇಳ್ಬಿಟ್ಟು ಬ್ರಿಟಿಷರಿಗೆ ಹೇಳ್ತಾನೆ ಇವ. ಆಫ್ಟರ್ ವೆರಿಫೈಯಿಂಗ್ ದ ಮಿಸ್ಯೂಸ್ ಆಫ್ ದಸ್ತಕ್ಸ್ ಹಿ ಡಿಕ್ಲೇರ್ಡ್ ದ್ಯಾಟ್ ದ ಬಿಸ್ನೆಸ್ ಈಸ್ ಡ್ಯೂಟಿ ಫ್ರೀ ಇನ್ ಬೆಂಗಾಲ್. ಸೊ ಏನು ಮಾಡ್ತಾನಂತ ಹೇಳಿದ್ರೆ, ದಸ್ತಕನ್ನು ಮಿಸ್ಯೂಸ್ ಮಾಡ್ಕೋತಾ ಇರೋದು ಒಂದು ಅಲಿ ವರ್ದಿ ಖಾನ್ನಿಂದ ಹಿಡಿದು ಸೊ ಇಲ್ಲಿವರೆಗೂ ಕೂಡ ಸಿರಾಜ್ ಉದ್ದೌಲ ಅದ್ರ ಸಲುವಾಗಿನೂ ಹೋರಾಡಿರ್ತಾನೆ. ಅವನ ನಂತರ ಬಂದವ ಮೀರ್ ಜಾಫರ್ ಕಾಸಿಮ್. ಈ ಕಾಸಿಮ್ನವರೆಗೂ ಕೂಡ ಏನಪ್ಪ ಅಂತಂದರೆ ದಸ್ತಕದ ಮಿಸ್ಯೂಸ್ ಹಾಗೆ ನಡೀತಾನೆ ಇರ್ತದೆ. ಸೊ ಇದಕ್ಕೆ ಏನು ಮಾಡ್ತಾನೆ, ಇದಕ್ಕೊಂದು ಎಂಡ್ ತರಲೇಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲವನ್ನ ಅಲ್ಲಿರುವಂಥ ಎಲ್ಲ ಬಿಸ್ನೆಸ್, ಬೆಂಗಾಲ್ ಪ್ರಾವಿನ್ಸ್ನಲ್ಲಿ ಇರುವಂಥ ಎಲ್ಲ ಬಿಸ್ನೆಸ್ಸನ್ನು ಡ್ಯೂಟಿ ಫ್ರೀ ಅಂತ ಹೇಳಿದ್ರೆ, ಡ್ಯೂಟಿ ಫ್ರೀ ಅಂದರೆ ಯಾವುದೇ ಒಂದು ಡ್ಯೂಟಿಯನ್ನು ಇಂಪೋಸ್ ಮಾಡೋಂಗಿಲ್ಲ, ಯಾವುದೇ ಟ್ಯಾಕ್ಸನ್ನು ಇಂಪೋಸ್ ಮಾಡೋಂಗಿಲ್ಲ, ಯಾವುದೇ ವಸ್ತುಗಳ ಮೇಲೆ ಎಲ್ಲ ಫ್ರೀಯಾಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾನೆ. So as a result, the Indians
ದ ಇಂಡಿಯನ್ಸ್ ಕಾಂಪಿಟೇಟರ್ ಅಗೇನ್ಸ್ಟ್ ದ ಬ್ರಿಟಿಷ್ ಇನ್ ಆಲ್ ಸ್ಪೇಸ್ ಆಫ್ ಬಿಸ್ನೆಸ್. ಸೊ ಇದೇನಾಗ್ತೈತಿ ಅಂತ ಹೇಳಿದ್ರೆ ಇಂಡಿಯನ್ ಫಾರ್ಮರ್ಸ್ ಏನಾಗ್ತಾರೆ ಅಂತ ಹೇಳಿದ್ರೆ ಬ್ರಿಟಿಷರ ವಿರುದ್ಧವಾಗಿ ಕಾಂಪಿಟೇಟರ್ಸ್ ಆಗಿ ಬೆಳೀತಾರೆ. ಈಗ ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ಬೇಕಂತ ಹೇಳಿದ್ರೆ, ಈಗ ಒಂದು ವಸ್ತು ಇರುತ್ತೆ, ಅದು 10 ರೂಪಾಯಿಗೊಂದು ವಸ್ತು ಇರುತ್ತೆ ಅಂತ ಇಟ್ಕೊಳ್ರಿ. 10 ರೂಪಾಯಿಗೊಂದು ವಸ್ತು ಇರುತ್ತೆ. ಇಲ್ಲಿ ಇಂಡಿಯನ್ ಫಾರ್ಮರ್ ಇರ್ತಾನೆ, ಇಲ್ಲಿ ಬ್ರಿಟಿಷ್ ಇರ್ತಾನೆ. ಸೊ ಇಂಡಿಯನ್ ಫಾರ್ಮರ ಬ್ರಿಟಿಷ್ ಇರ್ತಾರೆ. ಇಲ್ಲಿ ಕೂಡ ಇವನು ಏನಪ್ಪ ಅಂತಂದ್ರೆ 10 ರೂಪಾಯಿಗೊಂದು ವಸ್ತುವನ್ನು ಮಾರಾಟ ಮಾಡ್ತಿರ್ತಾನೆ, ಇವನು 10 ರೂಪಾಯಿಗೊಂದು ವಸ್ತುವನ್ನು ಮಾರಾಟ ಮಾಡ್ತಿರ್ತಾನೆ. ಸೊ ಇಲ್ಲಿ ಏನಾಗ್ತೈತೆ ಅಂದರೆ ಇಂಡಿಯನ್ಸ್ ಮೇಲೆ ಏನಾಗ್ತೈತಿ, ಟ್ಯಾಕ್ಸ್ 2 ರೂಪಾಯಿ ಟ್ಯಾಕ್ಸನ್ನು ಹೇರ್ತಾರೆ ಅವರು. ಯಾರು ಹೇಳ್ತಾರೆ? ಆ ಬೆಂಗಾಲ್ದ ಪ್ರೊವಿನ್ಸಲ್ಲಿ ಇರುತ್ತೆ ನವಾಬ 2 ರೂಪಾಯಿ ಟ್ಯಾಕ್ಸ್ ಹೇರ್ತಾನೆ. ಯಾಕಂತ ಹೇಳಿದರೆ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಇರುವಂಥ ಒಂದು ಟ್ಯಾಕ್ಸ್ ಅದು. ಸೊ ಅಲ್ಲಿ ಟ್ಯಾಕ್ಸನ್ನು ಹೇರಿದ ಮೇಲೆ ಇಲ್ಲಿ ಏನಾಗ್ತೈತಿ, ಇವರು ಟ್ಯಾಕ್ಸ್ ಫ್ರೀ ಆಗಿರ್ತೈತಿ. ಇವರಿಗೆ ಯಾವುದೇ ರೀತಿಯಾದಂಥ ಒಂದು ಟ್ಯಾಕ್ಸ್ ಇರೋಂಗಿಲ್ಲ. ಯಾಕಂದರೆ ದಸ್ತಕ್ಕಿರುತ್ತೆ ಇವ್ರ ಹತ್ರ. ಫ್ರೀಯಾಗಿ ಏನು ಮಾಡ್ತಿರ್ತಾರೆ ಅವ್ರು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ, ಅಲ್ಲಿ ಮಾರಾಟ ಮಾಡ್ತಿರ್ತಾರೆ. ಸೊ ಇಲ್ಲಿ ಏನಾಗ್ತೈತಿ, ಅಟ್ ಲಾಸ್ಟ್ ಇವಂದು 10 ರೂಪಾಯಿನೇ ಉಳಿತೈತಿ ವಸ್ತು, ಆದರೆ ಇವಂದು ಏನಾಗ್ತೈತಿ ಇಲ್ಲಿ 12 ರೂಪಾಯಿ ಆಗ್ತೈತಿ. ಇವನ ವಸ್ತು ಏನಾಗ್ತೈತಿ, ಇಂಡಿಯನ್ ಫಾರ್ಮರ್ ವಸ್ತು 12 ರೂಪಾಯಿ ಆಗ್ತೈತಿ. ಸೊ 10 ರೂಪಾಯಿ ಅಂದರೆ ಇದು ಚೀಪರ್ ದೆನ್ ಇಂಡಿಯನ್ ಫಾರ್ಮರ್. ಸೊ ಇಂಡಿಯನ್ ಗುಡ್ಸ್ದಿಂದ ಇದು ಭಾಳ ಚೀಪಾಗಿ, ಅದ್ರ ಮುಂದೆ ಇದು ಭಾಳ ಚೀಪ್ ಅಂತ ಅನಿಸುತ್ತೆ. ಸೊ ಹಾಗಾದರೆ ಕೊಳ್ಳಲಿಕ್ಕೆ ಬಂದ ಕನ್ಸ್ಯೂಮರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ 10 ರೂಪಾಯಿ ಇರೋ ವಸ್ತುಗಳನ್ನ ಕೊಳ್ಳಿಕ್ಕೆ ಹೋಗ್ತಾನೆ ಹೊರತು 12 ರೂಪಾಯಿ ಇರೋದು ಕೊಳ್ಳಕ್ಕೆ ಹೋಗಂಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಟ್ಯಾಕ್ಸ್ ಇಂಪೋಸ್ ಆಗಿರ್ತೈತಿ. ಸೊ ಟ್ಯಾಕ್ಸ್ ಇಂಪೋಸ್ ಆಗಿರ್ತೈತಿ. ಅಲ್ಲಿ ಇಂಡಿಯನ್ ಫಾರ್ಮರ್ 10 ರೂಪಾಯಿಗೆ ಮಾರಾಟ ಮಾಡಿದೆ ಅಂದ್ರೆ ಅವನಿಗೆ ಲಾಸ್ ಆಗ್ತೈತಿ. ಸೊ ಅದಕ್ಕಾಗಿ ಏನು ಮಾಡ್ತಾನೆ, ಟ್ಯಾಕ್ಸನ್ನು ಇನ್ಕ್ಲೂಡ್ ಮಾಡ್ಕೊಂಡು 12 ರೂಪಾಯಿಗೆ ವಸ್ತುವನ್ನು ಮಾರಾಟ ಮಾಡಲಿಕ್ಕೆ ಇಡ್ತಾನೆ. ಆದ್ರೆ ಬ್ರಿಟಿಷರ ವಸ್ತುಗಳನ್ನೇ ಎಲ್ಲರೂ ಕೊಳ್ಳಿಕ್ಕೆ ಹೋಗ್ತಾರೆ. ಸೊ ಇವ್ರ ವಸ್ತುಗಳು ಜಾಸ್ತಿ ಮಾರಾಟ ಆಗಿರ್ತಾವೆ, ಇವರಿಗೆ ಜಾಸ್ತಿ ಲಾಭ ಆಗ್ತಿರ್ತೈತಿ. ಆದರೆ ಇವಾಗ ಏನಾಯಿತು ಅಂತ ಹೇಳಿದ್ರೆ ಎಲ್ಲ ಒಂದು ಬಿಸ್ನೆಸ್ಸನ್ನು ಡ್ಯೂಟಿ ಫ್ರೀ ಮಾಡಿಬಿಟ್ಟ ಯಾರು, ಮೀರ್ ಕಾಸಿಮ್. ಅವ ಮಾಡಿದ ಕೆಲಸ ಒಳ್ಳೆಯದಾಗಿತ್ತು. ಸೊ ಅವ ಏನು ಮಾಡಿದ, ಡ್ಯೂಟಿ ಫ್ರೀ ಮಾಡಿದ ಮೇಲೆ ಇವನ ವಸ್ತುನು ಏನಾಯ್ತು, ಈಗ ಇಂಡಿಯನ್ ಫಾರ್ಮರ್ ವಸ್ತುನು 12 ರೂಪಾಯಿ ಆಯಿತು. 2 ರೂಪಾಯಿ ಟ್ಯಾಕ್ಸ್ ಇಲ್ಲ. ಸೊ 10 ರೂಪಾಯಿ ಆಯಿತು. ಸೊ 10 ರೂಪಾಯಿ ಆದಮೇಲೆ ಸೊ ಆವಾಗ ಏನಾಗ್ತೈತೆ ಅಂತ ಹೇಳಿದರೆ ಇಂಡಿಜಿನಸ್ ಆಗಿ ಬೆಳೆದಿರುವಂಥ ಯಾವುದೇ ಒಂದು ವಸ್ತು ಆಗಿರ್ಬೋದು ಅಥವಾ ಇಂಡಿಜಿನಸ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಕೆಲವೊಂದಿಷ್ಟು ವಸ್ತುಗಳನ್ನು ಇಲ್ಲಿ ಕನ್ಸ್ಯೂಮರ್ಸ್ ಏನು ಮಾಡ್ತಾರೆ ಅಂದರೆ ಇಂಡಿಯನ್ ಫಾರ್ಮರ್ ಹತ್ರ ತೊಗೊಳಕ್ಕೆ ಬರ್ತಾರೆ. ಯಾಕೆ ತೊಗೊಳಕ್ಕೆ ಬರ್ತಾರೆ ಅಂತ ಹೇಳಿದರೆ ಇದು ಕೂಡ 10 ರೂಪಾಯಿನೇ, ಇದು ಕೂಡ 10 ರೂಪಾಯಿ, ಯಾರ ಹತ್ರ ತೊಗೊಂಡ್ರಿ ಏನು. ಸೊ ಹಾಗಾಗಿ ಇಲ್ಲೇನಾಯಿತು ಅಂತ ಹೇಳಿದರೆ ಈ ಬ್ರಿಟಿಷರಿಗೆ ಇಂಡಿಯನ್ ಫಾರ್ಮರ್ ಏನಾದಿಲ್ಲ ಕಾಂಪಿಟೇಟರ್ ಆದ. ಇಂಡಿಯನ್ ಟ್ರೇಡರ್ಸ್ ಏನಾದರೂ ಇಲ್ಲಿ ಕಾಂಪಿಟೇಟರ್ ಆಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆದರು. ಸೊ ಇವನ ಹತ್ರ ತೊಗೊಳಿರುವಂಥ ವಸ್ತುಗಳೆಲ್ಲ ಇಲ್ಲಿ ತೊಗೊಳಕತ್ಬಿಟ್ರು. ಇವರಿಗೆ ಲಾಸ್ ಆಯಿತು, ಇವರಿಗೆ ಬ್ರಿಟಿಷರಿಗೆ ಲಾಸ್ ಆಯಿತು. ಇದು ಯಾರು ಮಾಡಿದರು ಈ ಥರ ಅಂತ ಹೇಳಿದ್ರೆ ಬೆಂಗಾಲ್ದ ನವಾಬ ಮೀರ್ ಕಾಸಿಮ್ ಮಾಡಿರ್ತಾನೆ. ಸೊ ಇದೇನಾಗ್ತೈತೆ ಅಂದರೆ ಬ್ರಿಟಿಷರಿಗೆ ತುಂಬ ಸಿಟ್ಟು ಬರ್ತೈತಿ. ಸಿಟ್ಟು ಬಂದು ಆದಷ್ಟು ಬೇಗ ಮೀರ್ ಕಾಸಿಮನ್ನು ಮತ್ತೆ ಕೆಳಗಿಳಿಸಿ ಮತ್ತು ಮೀರ್ ಜಾಫರನ್ನು ತರಲಿಕ್ಕೆ ಇವರು ಟ್ರೈ ಮಾಡ್ತಾರೆ. ಆ ಮೀರ್ ಜಾಫರನ್ನು ಏನು ತರಲಿಕ್ಕೆ ಟ್ರೈ ಮಾಡ್ತಾರಲ್ಲ ನವಾಬನ ಹುದ್ದೆಗೆ, ಅಲ್ಲಿ ಏನಾಗ್ತೈತೆ ಅಂತಂದ್ರೆ ಒಂದು ಬ್ಯಾಟಲ್ ಸ್ಟಾರ್ಟ್ ಆಗ್ತೈತಿ. ಮೀರ್ ಕಾಸಿಮ್ ಏನು ಮಾಡ್ತಾನೆ ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಿಲ್ತಾನೆ. ಅದೇ ಯಾವುದಪ್ಪ ಅಂತ ಹೇಳಿದ್ರೆ ಬ್ಯಾಟಲ್ ಆಫ್ ಬಕ್ಸಾರ್. ಸೊ ದ ಬ್ರಿಟಿಷ್ ಆ್ಯಸ್ ಅ ರಿಸಲ್ಟ್ ದ ಬ್ರಿಟಿಷ್ ಟ್ರೇಡ್ ಸಫರ್ಡ್ ಕನ್ಸಿಡರೇಬಲಿ. ಸೊ ಅದೇನಪ್ಪ ಅಂದ್ರೆ ಅವ್ರ ಟ್ರೇಡ್ ಏನಾಗ್ತೈತಿ ಸಫರ್ಡ್. ಇಟ್ ಮೀನ್ಸ್ ಟ್ರೇಡ್ ಏನಾಗ್ತೈತಿ ಎಲ್ಲ ರೆಡ್ಯೂಸ್ ಆಗಿಬಿಡ್ತೈತಿ, ವ್ಯಾಪಾರ ಸರಿಯಾಗಿ ಆಗಂಗಿಲ್ಲ. ದಿಸ್ ವಾಸ್ ಇನಫ್ ಫಾರ್ ದ ಬ್ರಿಟಿಷ್ ಟು ಅಪೋಸ್ ದ ನವಾಬನ್ನು ಅಪೋಸ್ ಮಾಡಲಿಕ್ಕೆ ಇಷ್ಟು ಸಾಕಾಗಿರ್ತೈತೆ ಅವರಿಗೆ. ಸೊ ದಿ ಬ್ರಾಟ್ ಇನ್ ಮೀರ್ ಜಾಫರ್ ಅಗೇನ್ ಆ್ಯಂಡ್ ಡಿಥ್ರೋನ್ಡ್ ಮೀರ್ ಕಾಸಿಮ್. Mir Qasim knew about the cunningness of the British. He went for an organized war against them. ಅವ್ರ ವಿರುದ್ಧ ವಾರ್ ಮಾಡಲಿಕ್ಕೆ ಅವನು ಕೆಲವೊಂದಿಷ್ಟು ಆರ್ಗನೈಸನ್ನು ಮಾಡ್ಕೋತಾ ಇರ್ತಾನೆ. ಏನು ಆರ್ಗನೈಸ್ ಮಾಡ್ಕೋತಿರ್ತಾನೆ ಅಂತ ಹೇಳಿದ್ರೆ ಮೀರ್ ಕಾಸಿಮ್ ಎಂಟರ್ಡ್ ಇಂಟು ಅಗ್ರಿಮೆಂಟ್ಸ್ ವಿತ್ ಮುಘಲ್ ರೂಲರ್ ಶಾ ಆಲಂ ಜೊತೆಗೆ ಒಂದು ಅಗ್ರಿಮೆಂಟನ್ನು ಮಾಡ್ಕೋತಾನೆ. ಸೊ ಅಗ್ರಿಮೆಂಟನ್ನು ಮಾಡಿಕೊಂಡು ಅಲ್ಲಿ ಏನು ಮಾಡ್ತಾನೆ ಅಂದರೆ ಅವನನ್ನು ತನ್ನ ಜೊತೆಗೆ ತಗೋತಾನೆ. ಆಮೇಲೆ ನವಾಬ್ ಆಫ್ ಔದ್ ನವಾಬ್ ಯಾರಪ್ಪ ಅಂತ ಹೇಳಿದ್ರೆ ಶೂಜುದ್ದೌಲ್. ಆ ಶೂಜುದ್ದೌಲ್ನು ಕೂಡ ತನ್ನ ಜೊತೆಗೆ ತಗೋತಾನೆ. ಸೊ ಆಮೇಲೆ ಮೀರ್ ಕಾಸಿಮ್ ಶಾ ಆಲಂ ಶೂಜುದ್ದೌಲ್. ಸೊ ಈ ಮೂರು ಏನಾಗ್ತೈತೆ ಅಂದ್ರೆ ಈ ಮೂರು ಜನ ಒಂದು ಕಂಬೈನ್ಡ್ ಫೋರ್ಸಸನ್ನು ಫಾರ್ಮ್ ಮಾಡ್ತಾರೆ. ಯಾರ ವಿರುದ್ಧ? ಅಗೇನ್ಸ್ಟ್ ದ ಬ್ರಿಟಿಷರ ವಿರುದ್ಧ ಒಂದು ಫೋರ್ಸಸನ್ನು ಇವ್ರು ಏನು ಮಾಡ್ತಾರೆ, ಫಾರ್ಮ್ ಮಾಡ್ತಾರೆ. ಸೊ ಬ್ರಿಟಿಷರ ಸೈಡ್ ಯಾರು ಇರ್ತಾರೆ ಅಂತ ಹೇಳಿದರೆ ಹೆಕ್ಟರ್ ಮನ್ರೋ ಇರ್ತಾನೆ. ಸೊ ಏನಾಗಿತ್ತು ಅಂತ ಹೇಳಿದ್ರೆ ಮೀರ್ ಖಾಸಿಮ್ ಒಂದು ಕಡೆ, ಆಮೇಲೆ ಶಾ ಆಲಂ ನೆಕ್ಸ್ಟ್ ಬಂದುಬಿಟ್ಟು ಶೂಜ್ ಉದ್ದೌಲ್. ಸೊ ಇವರೆಲ್ಲ ಏನಪ್ಪ ಅಂತ ಹೇಳಿದ್ರೆ ಒಂದು ಕಡೆ ಇರ್ತಾರೆ. ಇವ್ರ ಅಗೇನ್ಸ್ಟ್ ಬ್ರಿಟಿಷ್ ಸೈಡ್ ಇರ್ತಾರೆ ಹೆಕ್ಟರ್ ಮನ್ರೋ. ಇದೇನಪ್ಪ ಅಂತ ಹೇಳಿದ್ರೆ ಬ್ಯಾಟಲ್ ಆಫ್ ಬಕ್ಸಾರ್. ಇವರ ವಿರುದ್ಧ ಏನಾಗ್ತೈತೆ ಅಂತಂದ್ರೆ
ಒಂದು ಬ್ಯಾಟಲ್ ನಡೀತೈತೆ. ಅದೇ ಯಾವುದಪ್ಪ ಅಂತ ಹೇಳಿದ್ರೆ ಬಕ್ಸಾರ್ ಅನ್ನುವಂಥ ಒಂದು ಪ್ಲೇಸ್, ಅದು ಬಿಹಾರದೊಳಗಿರುವಂಥ ಪ್ಲೇಸ್. ಬಿಹಾರದೊಳಗಿರುವಂಥ ಬಕ್ಸಾರ್ ಪ್ಲೇಸಲ್ಲಿ ಈ ಒಂದು ಬ್ಯಾಟಲ್ ನಡೀತೈತೆ. ಅದಕ್ಕೆ ಅದನ್ನು ಏನಂತ ಕರೀತಾರೆ, ಬ್ಯಾಟಲ್ ಆಫ್ ಬಕ್ಸಾರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಯಾರ್ಯಾರು ಸೈಡ್ ಇರ್ತಾರೋ ಸ್ವಲ್ಪ ನೆನ್ಪಿಟ್ಕೊಳ್ಬೇಕು. ಬಟ್ ದ ಮೀರ್ ಕಾಸಿಮ್ ಡಿಫಿಟೆಡ್ ಬೈ ದ ಬ್ರಿಟಿಷ್. ಆ ಮೀರ್ ಕಾಸಿಮ್ ಏನು ಫಾರ್ಮ್ ಮಾಡ್ಕೊಂಡಿರ್ತಾನಲ್ಲ ಆರ್ಮಿ ಏನಾಗ್ತೈತಿ, ಅದೇ ಡಿಫೀಟ್ ಆಗ್ತದೆ, ಸೋಲ್ತೈತಿ. ಯಾರ ವಿರುದ್ಧ? ಹೆಕ್ಟರ್ ಮನ್ರೋ ಅದನ್ನು ಸೋಲಿಸ್ಬಿಡ್ತಾನೆ. ಸೊ ಅಲ್ಲಿಂದ ಏನು ಮಾಡ್ತಿರ್ತಾನೆ, ಮೀರ್ ಕಾಸಿಮ್ ಓಡಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾನೆ. ರ್ಯಾನ್ ಅವೇ ಫ್ರಮ್ ದ ಬ್ಯಾಟಲ್ ಫೀಲ್ಡ್, ಓಡಿ ಹೋಗ್ಲಿಕ್ಕೆ ಟ್ರೈ ಮಾಡಿ ಓಡಿ ಹೋಗ್ತಾನವ. ಸೊ ಅಲ್ಲಿಂದ ಓಡಿ ಹೋದ್ಮೇಲೆ ಇನ್ನು ಉಳಿದಿರುವಂಥ ಶಾ ಆಲಮ್ ಏನಾಗ್ತಾನೆ ಅಂದರೆ ಸರೆಂಡರ್ ಆಗ್ತಾನೆ ಬ್ರಿಟಿಷರಿಗೆ. ಆಮೇಲೆ ಶುಜುದ್ದೌಲ್ನು ಕೂಡ ಏನಾಗ್ತಾನಂದ್ರೆ ಸರೆಂಡರ್ ಆಗ್ತಾನೆ. ದ ಎಫರ್ಟ್ಸ್ ಆಫ್ ದ ಕಂಬೈನ್ಡ್ ಫೋರ್ಸಸ್ ಟು ಸ್ಟಾಪ್ ದ ಬ್ರಿಟಿಷ್ ಫೋರ್ಸ್ ಫೇಲ್ಡ್ ಕಂಪ್ಲೀಟ್ಲಿ. ಸೊ ಏನಪ್ಪ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಆ ಒಂದು ಕಂಬೈನ್ಡ್ ಫೋರ್ಸಸನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಬ್ಯಾಟಲ್ ಆಫ್ ಬಕ್ಸಾರ್ದೊಳಗೆ. ಇನ್ನು ರಿಸಲ್ಟ್ ಏನಿತ್ತಪ್ಪ ಬ್ಯಾಟಲ್ ಆಫ್ ಬಕ್ಸಾರ್ದ ಔಟ್ಕಮ್ಸ್ ಏನಿದೆ? What was the outcomes of the Battle of Buxar? The first one is Shah Alam II accorded the Diwani rights over Bengal to the British. ಬ್ರಿಟಿಷರಿಗೆ ಏನು ಮಾಡ್ತಾನಂತ ಹೇಳಿದರೆ ಶಾ ಆಲಮ್ ಈ ಒಂದು ದಿವಾನಿ ರೈಟ್ಸನ್ನು ಅವರಿಗೆ ಅಗ್ರಿಮೆಂಟ್ ಮಾಡಿ ಕೊಟ್ಬಿಡ್ತಾನೆ. ಅಕಾರ್ಡೆಡ್ ಅಂತಂದ್ರೆ ಅಗ್ರಿಮೆಂಟ್ ಮಾಡಿ ಕೊಡೋದು. ಏನು ದಿವಾನಿ ರೈಟ್ಸ್ ಅಂದರೆ ಏನಪ್ಪ ಅಂತ ಹೇಳಿದರೆ ದ ರೈಟ್ ಟು ಕಲೆಕ್ಟ್ ದ ಲ್ಯಾಂಡ್ ಟ್ಯಾಕ್ಸಸ್. ಸೊ ಏನಪ್ಪ ಅಂದರೆ ಅಲ್ಲಿರುವಂಥ ಲ್ಯಾಂಡ್ ಟ್ಯಾಕ್ಸಸ್ಸನ್ನು ಕಲೆಕ್ಟ್ ಮಾಡುವಂಥ ರೈಟ್ಸ್ ಯಾರಿಗೆ ಕೊಡ್ತಾನೆ ಅಂದರೆ ಬ್ರಿಟಿಷರಿಗೆ ಕೊಡ್ತಾನೆ ಮೇಡಮ್. ಎಲ್ಲಿ ಅಂತ ಹೇಳಿದರೆ ಓವರ್ ಬೆಂಗಾಲ್ದಲ್ಲಿ. ಯಾಕಂತ ಹೇಳಿದರೆ ಈ ಮುಂಚೆ ಯಾರು ಅದನ್ನು ಟ್ಯಾಕ್ಸಸ್ ಕಲೆಕ್ಟ್ ಮಾಡ್ತಿರ್ತಾರೆ ಅಂತ ಹೇಳಿದರೆ ನವಾಬ ಕಲೆಕ್ಟ್ ಮಾಡ್ತಿರ್ತಾನೆ. ಆ ನವಾಬನ ಕಡೆಯಿಂದ ಇಸ್ಕೊಂಡು ಯಾರು ಕೊಡ್ತಾನೆ ಇವ ಶಾ ಆಲಮ ಬೆಂಗಾಲ್ದ ಒಂದು ಅಲ್ಲಿ ಆಳ್ವಿಕೆ ಅಂದರೆ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬಂದವ್ರಿಗೆ ಆ ಒಂದು ಲ್ಯಾಂಡ್ ಟ್ಯಾಕ್ಸ್ ಪವರನ್ನು ಕೊಟ್ಬಿಡ್ತಾನೆ, ಅವ್ರಿಗೆ ಅಥಾರಿಟಿ ಕೊಟ್ಬಿಡ್ತಾನೆ ಟು ಕಲೆಕ್ಟ್ ದ ಲ್ಯಾಂಡ್ ಟ್ಯಾಕ್ಸಸ್. ಸೊ ಟ್ಯಾಕ್ಸಸನ್ನು ಕಲೆಕ್ಟ್ ಮಾಡುವಂಥ ಒಂದು ಅಥಾರಿಟಿಯನ್ನು ಕೊಡ್ತಾನೆ. ಅದಕ್ಕೆ ನಾವು ಏನಂತ ಕರಿತೀವಿ, ದಿವಾನಿ ರೈಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಶಾ ಆಲಮ್ ಯಾರು ಅಂತ ಹೇಳಿದರೆ ಶಾ ಆಲಮ್ ದೆಹಲಿಯಲ್ಲಿರುವಂಥ ಒಂದು ಮೊಘಲ್ ಎಂಪರರ್ ಇರ್ತಾನೆ ಆ ಟೈಮ್ದೊಳಗೆ. ಸೊ ದೆಹಲಿಯಲ್ಲಿರುವಂಥ ಮೊಘಲ್ ಎಂಪರರ್ ದೆಹಲಿಯ ಕೈ ಕೆಳಗೆ ಬರುವುದು, ದೆಹಲಿಯ ಅಂಡರ್ ಒಳಗೆ ಬರುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಈ ಒಂದು ಬೆಂಗಾಲ್ ಪ್ರೊವಿನ್ಸಸ್. Second one outcome was Shah Alam II gave away all the rights over Bengal to the British for an annual fee of rupees 26 lakhs. ಏನು ಮಾಡ್ತಾನಂತ ಹೇಳಿದರೆ ಎಲ್ಲ ರೈಟ್ಸನ್ನು ಅವರಿಗೆ ಕೊಟ್ಬಿಡ್ತಾನೆ. ಗೇವ್ ಅವೇ ಆಲ್ ದ ರೈಟ್ಸ್ ಓವರ್ ಬೆಂಗಾಲ್ದಲ್ಲಿರುವಂಥ ಎಲ್ಲ ಒಂದು ಹಕ್ಕುಗಳನ್ನ ಅವ್ರಿಗೆ ದಿವಾನಿ ರೈಟ್ಸ್ ಅಷ್ಟೇ ಅಲ್ಲ, ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಟಿವ್ ಅದು ಹಕ್ಕನ್ನು ಅವ್ರಿಗೆ ಕೊಟ್ಬಿಡ್ತಾನೆ. ಸೊ ಆಡಳಿತ ಮಾಡುವಂಥ ಹಕ್ಕನ್ನು ಕೊಡ್ತಾನೆ, ಎಲ್ಲ ಹಕ್ಕುಗಳನ್ನ ಅವ್ರಿಗೆ ಕೊಡ್ತಾನೆ ಬ್ರಿಟಿಷರಿಗೆ. ಅದು ಏನಪ್ಪ ಅಂತ ಹೇಳಿದ್ರೆ ಅದು ಎಲ್ಲ ರೈಟ್ಸನ್ನು ಅವ್ರಿಗೆ ಕೊಟ್ಟಿದ್ದಕ್ಕಾಗಿ ಬ್ರಿಟಿಷರು ಏನು ಮಾಡಬೇಕಾಗಿರ್ತೈತಿ, 26 lakhs ರೂಪೀಸನ್ನು ಶಾ ಆಲಮ್ಗೆ ಕೊಡ್ತಾರೆ. ಶಾ ಆಲಮ್ಗೆ ಕೊಡಬೇಕಾಗಿರ್ತೈತಿ. ಸೊ 26 ಇದೊಂದು ರೆಂಟ್ ಇದ್ದಂಗೆ, ಇದೊಂದು ಸೊ ಆ್ಯನ್ಯುವಲ್ ಫೀ ಇದ್ದಂಗೆ ಇದೊಂದು 26 ಅಂದರೆ ವರ್ಷಕ್ಕೆ 26 lakhs ಕೊಟ್ಟರೆ ಸಾಕಷ್ಟು ಆ ಶಾ ಆಲಮ್ಗೆ. ಸೊ ಅದರಲ್ಲಿರುವಂಥ ಎಲ್ಲ ಅಧಿಕಾರಗಳನ್ನ ಬ್ರಿಟಿಷರಿಗೆ ಕೊಟ್ಬಿಡ್ತಾನೆ. ಯಾಕಂದರೆ ಬ್ರಿಟಿಷ್ ಅಲ್ಲಿ ಬೆಂಗಾಲ್ದಲ್ಲಿ ನವಾಬನೇ ಇರೋಂಗಿಲ್ಲ. ಸೊ ಮೀರ್ ಕಾಸಿಮ್ ಇರ್ತಾನೆ, ಅವನು ಹೋದ. ಆಮೇಲೆ ಮೀರ್ ಜಾಫರ್ ಅವನು ಇವರು ಬ್ರಿಟಿಷರು ಹೆಂಗೆ ಹೇಳ್ತಾರೆ ಅದೇ ಕೇಳಬೇಕಾಗಿರ್ತೈತಿ ಮೀರ್ ಜಾಫರ್. ಸೊ ಹಾಗಾಗಿ ಏನಾಗಿರ್ತೈತೆ ಅಂತ ಹೇಳಿದ್ರೆ ಆ ಒಂದು ಆಡಳಿತವನ್ನು ಈ ಶಾ ಆಲಮ್ ಇವರ ವಿರುದ್ಧ ಯುದ್ಧಕ್ಕೆ ಬಂದಿರ್ತಾನಲ್ಲ ಆ ಒಂದು ತಪ್ಪಿಗಾಗಿ ಸರೆಂಡರ್ ಆಗಿರ್ತಾನೆ. ಆಲ್ರೆಡಿ ಸರೆಂಡರ್ ಆಗಿದ್ದಾನೆ ಅಂತ ಹೇಳಿದ್ರೆ ಅವ್ರು ಹೇಳಿದಂಗೆ ಕೇಳಬೇಕಾಗಿರ್ತೈತಿ. ಸೊ ಅವ್ರು ಯಾರು ಹೇಳಿದಂಗೆ ಬ್ರಿಟಿಷರು ಹೇಳಿದಂಗೆ ಕೇಳಬೇಕಾಗ್ತೈತಿ. ಅವಾಗ ಏನಾಗ್ತೈತೆ ಅಂತ ಹೇಳಿದ್ರೆ ಶಾ ಆಲಮ್ ಒಂದು ದಿವಾನಿ ರೈಟ್ಸನ್ನು ಕೊಡ್ತಾನೆ. ಆಮೇಲೆ ಬಂದುಬಿಟ್ಟು 26 lakhs ರೂಪೀಸ್ ಒಂದು ಆ್ಯನ್ಯುವಲ್ ಫೀ ಸಲುವಾಗಿ ಅವರಿಗೆ ಬೆಂಗಾಲ್ದಲ್ಲಿರುವಂಥ ಎಲ್ಲ ರೈಟ್ಸನ್ನು ಅವರಿಗೆ ನೀಡ್ತಾನೆ. ಥರ್ಡ್ ಔಟ್ಕಮ್ ಏನಿದೆ ಅಂತ ಹೇಳಿದರೆ ದ ನವಾಬ್ ಆಫ್ ಔದ್ ಹ್ಯಾಡ್ ಟು ಗಿವ್ ಅವೇ ಅ ಫೈನ್ ಆಫ್ rupees 50 lakhs ಫಾರ್ ವೇಜಿಂಗ್ ಅ ವಾರ್ ಅಗೇನ್ಸ್ಟ್ ದ ಕಂಪ್ನಿ. ಸೊ ಏನಪ್ಪ ಅಂದ್ರೆ ಇವು ಕಂಪ್ನಿಯ ವಿರುದ್ಧವಾಗಿ ವಾರ್ನೊಳಗೆ ಪಾಲ್ಗೊಂಡಿರ್ತಾನಲ್ಲ. ಸೊ ಮೀರ್ ಕಾಸಿಮ್ನ ಜೊತೆಗೆ ಬ್ರಿಟಿಷರ ವಿರುದ್ಧ ಒಂದು ಯುದ್ಧ ಮಾಡಿದ್ದಕ್ಕಾಗಿ ಇವೇನು ಮಾಡ್ಬೇಕಂತಂದ್ರೆ ಫೈನ್ ಕಟ್ಟಬೇಕಾಯ್ತು. ಏನು ಫೈನ್ ಅಂತ ಹೇಳಿದ್ರೆ 50 lakh rupees 50 lakh rupees ಅನ್ನೋ ಒಂದು ಫೈನನ್ನು ಯಾರಿಗೆ ಕೊಡ್ತಾನಂತ ಹೇಳಿದ್ರೆ ಔಧದ ನವಾಬ ಬ್ರಿಟಿಷರಿಗೆ ಕೊಡ್ತಾನೆ. ಫೋರ್ತ್ ಒನ್, with the death of Mir Jafar, the company paid pension to his son and took over the entire administration of Bengal. ಸೊ ಏನಪ್ಪ ಅಂದ್ರೆ ಮೀರ್ ಜಾಫರನ್ನು ಬ್ಯಾಟಲ್ ಆಫ್ ಬಕ್ಸರ್ ಟೈಮ್ದಲ್ಲಿ ಏನು ಮಾಡಿರ್ತಾರೆ, ಮೀರ್ ಜಾಫರನ್ನು ನವಾಬ ಮಾಡಿರ್ತಾರೆ. ಸೊ ಅವ ಇರುವವರೆಗೂ ನವಾಬ ಇರ್ತಾನೆ. ಅವ ಸತ್ತ ಮೇಲೆ ಏನಾಗಿರ್ತೈತೆ ಅಂತ ಹೇಳಿದ್ರೆ ಅವನ ಮಗನಿಗೆ
ಅವನ ಮಗನಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪೆನ್ಷನ್ ಕೊಡ್ತಾರೆ. ಸೊ ಅವನನ್ನು ರಿಟೈರ್ಡ್ ಮಾಡ್ತಾರೆ, ಪೆನ್ಷನ್ ಕೊಡ್ತಾರೆ. ಪೆನ್ಷನ್ ಕೊಟ್ಟು ಎಂಟೈರ್ ಅಡ್ಮಿನಿಸ್ಟ್ರೇಷನನ್ನು ತಮ್ಮ ಕೈಯೊಳಗೆ ತಗೋತಾರೆ. ಯಾರು ಅಂತ ಹೇಳಿದ್ರೆ ಬ್ರಿಟಿಷರು ಟುಕ್ ಓವರ್ ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಆಫ್ ಬೆಂಗಾಲ್ದ ಎಂಟೈರ್ ಅಡ್ಮಿನಿಸ್ಟ್ರೇಷನನ್ನು ತಮ್ಮ ಕೈಯೊಳಗೆ ತಮ್ಮ ಹಿಡಿತದೊಳಗೆ ತೊಗೊಂಡ್ಬಿಡ್ತಾರೆ. ಸೊ ದೀಸ್ ಆಲ್ ಆರ್ ಔಟ್ಕಮ್ಸ್ ಆರ್ ರಿಸಲ್ಟ್ಸ್ ಆಫ್ ದ ಬ್ಯಾಟಲ್ ಆಫ್ ಬಕ್ಸಾರ್. ಇಷ್ಟೆಲ್ಲ ಆದಮೇಲೆ ಮತ್ತೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿರಿ, ದ ಬಕ್ಸಾರ್ ಬ್ಯಾಟಲ್ ಮೇಡ್ ದ ಬ್ರಿಟಿಷ್ ಆ್ಯಸ್ ದ ರಿಯಲ್ ಹೋಲ್ಡರ್ ಆಫ್ ಪವರ್ ಓವರ್ ಬಿಹಾರ್, ಬೆಂಗಾಲ್, ಒಡಿಸ್ಸಾ ಪ್ರೊವಿನ್ಸಸ್. ಸೊ ಏನಪ್ಪ ಅಂತ ಹೇಳಿದರೆ ಈ ಬಕ್ಸಾರ್ ಬ್ಯಾಟಲ್ದಿಂದ ನಮಗೇನು ತಿಳಿದು ಬರ್ತೈತೆ ಅಂತ ಹೇಳಿದ್ರೆ ರಿಯಲ್ ಆಗಿ ಭಾರತೀಯರಿಗಿಂತ ರಿಯಲ್ ಆಗಿ ಪವರ್ ತೊಗೊಂಡವ್ರು ಯಾರು ಅಂತ ಹೇಳಿದ್ರೆ ಬ್ರಿಟಿಷರು. ಯಾವ್ಯಾವ ಸ್ಥಳದೊಳಗೆ? ಓವರ್ ಬಿಹಾರ್, ಬೆಂಗಾಲ್, ಒಡಿಸ್ಸಾ ಈ ಎಲ್ಲ ಪ್ರೊವಿನ್ಸದ ಮೇಲೂ ರಿಯಲ್ ಆಗಿ ಆ ಒಂದು ಪವರನ್ನು ಹೋಲ್ಡ್ ಮಾಡ್ಕೊಂಡಿದ್ದವ್ರು ಯಾರು ಅಂತ ಹೇಳಿಬಿಟ್ಟು ಅಂದರೆ ಬ್ರಿಟಿಷರು ಅಂತ ಹೇಳ್ಬಿಟ್ಟು ಈ ಒಂದು ಬಕ್ಸಾರ್ ಬ್ಯಾಟಲಿಂದ ನಮಗೆ ತಿಳಿದು ಬರ್ತೈತಿ. ಈವನ್ ಔದ್ ರಿಮೇನ್ಡ್ ಅಂಡರ್ ದೇರ್ ಕಂಟ್ರೋಲ್, ಅವ್ರ ಕಂಟ್ರೋಲ್ದೊಳಗೆ ಈವನ್ ಔದ್ ಕೂಡ ಅವ್ರ ಕಂಟ್ರೋಲ್ದೊಳಗೆ ಬರ್ತೈತಿ. ಯಾಕಂತ ಹೇಳಿದ್ರೆ ಆ್ಯನ್ಯುವಲಿ 50 lakh rupees ಆನ್ ಫೈನ್, ಆ್ಯನ್ಯುವಲಿ ಅಲ್ಲ 50 lakh rupees ಫೈನನ್ನು ಆಲ್ರೆಡಿ ಅವನ ವಾರನ್ನು ವೈಸ್ ಮಾಡಿದ್ದಕ್ಕಾಗಿ ಕೊಟ್ಟಿರ್ತಾನೆ. ಸೊ ಅವರ ವಿರುದ್ಧ ವಾರ್ ಮಾಡಿದ್ದಕ್ಕಾಗಿ 50 lakh rupees ಕೊಟ್ಟಿರ್ತಾನೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಕಂಡೀಷನ್ಸ್ನು ಹಾಕಿರ್ತಾರೆ ಬ್ರಿಟಿಷರು. ಸೊ ಏನಪ್ಪ ಅಂದ್ರೆ ಅದ್ರ ಸಲುವಾಗಿ ಆ ಒಂದು ಔದ್ ಅನ್ನುವಂಥ ಪ್ಲೇಸ್ನು ಕೂಡ ಅವ್ರ ಒಂದು ಕಂಟ್ರೋಲ್ ಒಳಗೆ ಬರ್ತೈತಿ. ಇನ್ 1765 ರಾಬರ್ಟ್ ಕ್ಲೈವ್ ಬ್ರಾಟ್ ಇನ್ ಡ್ಯುಯಲ್ ಗೌರ್ಮೆಂಟ್. ಸೊ ಏನು ಮಾಡ್ತಾನಂದ್ರೆ ರಾಬರ್ಟ್ ಕ್ಲೈವ ಡ್ಯುಯಲ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟನ್ನು ತೊಗೊಂಬರ್ತಾನೆ. ಡ್ಯುಯಲ್ ಗೌರ್ಮೆಂಟ್ ಅಂದರೆ ಏನು? ಸೊ ಡ್ಯುಯಲ್ ಅಂತಂದ್ರೆ ಎರಡು ಅಂತಂದಂಗೆ. ಸೊ ಇಲ್ಲಿ ಗೌರ್ಮೆಂಟ್ ಅಂತಂದರೆ ಸರ್ಕಾರ ಅಂದರೆ ಸರ್ಕಾರ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತೊಗೊಂಡ್ಬಿಡ್ತಾನೆ. ಏನಿದು ಸರ್ಕಾರ ಅಂತ ಹೇಳಿದ್ರೆ ಆ್ಯಸ್ ಪರ್ ದಿಸ್ ಕಾನ್ಸೆಪ್ಟ್ ದ ಬ್ರಿಟಿಷ್ ಹ್ಯಾಡ್ ದ ರೈಟ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್. ಸೊ ಇಲ್ಲಿ ಏನಾಗಿರ್ತೈತೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಡ್ಯುಯಲ್ ಗೌರ್ಮೆಂಟ್ ಇದೆ. ಸೊ ಡ್ಯುಯಲ್ ಗೌರ್ಮೆಂಟ್ ಏನಂತ ಹೇಳಿದ್ರೆ ಒಂದು ಲ್ಯಾಂಡ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡುವಂಥ ಒಂದು ರೈಟ್, ಆಮೇಲೆ ಅಡ್ಮಿನಿಸ್ಟ್ರೇಟ್ ಮಾಡುವಂಥ ಒಂದು ರೈಟ್, ಏನೇನು ಒಂದು ಲ್ಯಾಂಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಒಂದು ರೈಟು, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಮಾಡುವಂಥ ಒಂದು ರೈಟು. ಇವೆರಡೂ ಯಾರ ಕೈಯೊಳಗೆ ಹೋಗ್ತತಿ ಅಂತ ಹೇಳಿದ್ರೆ ಇಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಲ್ಯಾಂಡ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡುವಂಥ ಒಂದು ರೈಟ್ಸನ್ನು ತೊಗೋತಾರೆ. ಲ್ಯಾಂಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಒಂದು ರೈಟ್ಸನ್ನು ಯಾರು ತೊಗೋತಾರೆ? ಇಲ್ಲಿ ಬ್ರಿಟಿಷರು ತೊಗೋತಾರೆ. ಆದ್ರೆ ನವಾಬನಿಗೆ ಏನು ಕೊಡ್ತಾರೆ ಇವರು? ಅಲ್ಲಿರುವಂಥ ನವಾಬನಿಗೆ ಅಡ್ಮಿನಿಸ್ಟ್ರೇಟಿವ್ ಪವರನ್ನು ಕೊಡ್ತಾರೆ. ಅದರೊಳಗೆ ಏನಪ್ಪ ಅಂತಂದ್ರೆ ಜಸ್ಟಿಸ್ ಅಂದರೆ ನ್ಯಾಯವನ್ನು ಕೊಡೋದು. ಯಾರು ತಪ್ಪು ಮಾಡಿದೆ ಅಂದ್ರೆ ಅದನ್ನು ಜಸ್ಟಿಫೈ ಮಾಡೋದು, ಅದನ್ನು ಜಸ್ಟಿಸ್ ಮಾಡಿ ಅದನ್ನು ಅವ್ರಿಗೆ ನ್ಯಾಯವನ್ನು ಕೊಡೋದು. ಸೊ ಈ ಥರ ಒಂದು ಪವರನ್ನು ಯಾರಿಗೆ ಕೊಡ್ತಾರೆ? ನವಾಬನಿಗೆ ಕೊಡ್ತಾರೆ. ಸಣ್ಣ ಪುಟ್ಟ ಕಳ್ತನ ಆಗಿ ಬಂದ್ರೆ ಅಲ್ಲಿ ಕಳ್ತನದೊಳಗೆ ನ್ಯಾಯ ನಿರ್ಧಾರ ಮಾಡೋದು. ಸೊ ಈ ಥರ ಜಸ್ಟಿಸ್ ಅಂತ ಹೇಳಿದ್ರೆ ಸೊ ಈ ಥರ ಪವರ್ನ ನವಾಬನಿಗೆ ಕೊಡ್ತಾರೆ. ಬಟ್ ಮೇನ್ ಪವರ್ ಯಾವುದಪ್ಪ ಅಂತಂದ್ರೆ ಲ್ಯಾಂಡ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದು ಮೇನ್ ಪವರ್ ಇರ್ತೈತಿ. ಸೊ ಅದನ್ನು ಯಾರು ತೊಗೋತಾರೆ ಅಂತ ಹೇಳಿದ್ರೆ ಬ್ರಿಟಿಷರು ತೊಗೋತಾರೆ. ಈ ರೀತಿಯಾಗಿ ಅವರು ಡ್ಯುಯಲ್ ಗೌರ್ಮೆಂಟನ್ನು ಒಂದು ಎಸ್ಟಾಬ್ಲಿಷ್ ಮಾಡ್ತಾರೆ. ಎಲ್ಲಿ ಅಂತ ಹೇಳಿದ್ರೆ ಬೆಂಗಾಲ್ ಪ್ರೊವಿನ್ಸಸ್ ಒಳಗೆ. ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ? ರಾಬರ್ಟ್ ಕ್ಲೈವ್ ಮಾಡ್ತಾನೆ. ದಿಸ್ ಕಾನ್ಸೆಪ್ಟ್ ಎಸ್ಟಾಬ್ಲಿಷ್ಡ್ ಬೈ ದ ರಾಬರ್ಟ್ ಕ್ಲೈವ್. ಈ ಒಂದು ಕಾನ್ಸೆಪ್ಟ್ ಯಾರಿಂದ ಎಸ್ಟಾಬ್ಲಿಷ್ ಆಗ್ತೈತಿ? ರಾಬರ್ಟ್ ಕ್ಲೈವ್ನಿಂದ ಎಸ್ಟಾಬ್ಲಿಷ್ ಆಗ್ತೈತಿ. ಸೊ ಲೈಕ್ ದಿಸ್ ದ ಬ್ರಿಟಿಷ್ ಗೇನ್ ದ ಪೊಲಿಟಿಕಲ್ ಕಂಟ್ರೋಲ್ ಓವರ್ ಇಂಡಿಯಾ ಟು ಪ್ರೊಟೆಕ್ಟ್ ದೇರ್ ಬಿಸ್ನೆಸ್ ಇಂಟ್ರೆಸ್ಟ್. ಅವರ ಒಂದು ಬಿಸ್ನೆಸ್ ಇಂಟ್ರೆಸ್ಟನ್ನು ಕಾಪಾಡೋ ಸಲುವಾಗಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಂದು ಪೊಲಿಟಿಕಲ್ ಕಂಟ್ರೋಲನ್ನು ತೊಗೊಂಡು ಬರ್ತಾರೆ ಇಂಡಿಯಾದೊಳಗೆ. ಈ ರೀತಿಯಾಗಿ ಯಾವ ರೀತಿಯಾಗಿ ಬ್ಯಾಟಲ್ ಆಫ್ ಬಕ್ಸಾರ್, ಬ್ಯಾಟಲ್ ಆಫ್ ಪ್ಲಾಸಿ ಆ್ಯಂಡ್ ಕರ್ನಾಟಿಕ್ ವಾರ್ಸ್ ಇದೆಷ್ಟೆಲ್ಲ ಮಾಡೋದ್ರ ಮೂಲಕ ಒಂದು ಪೊಲಿಟಿಕಲ್ ಕಂಟ್ರೋಲನ್ನು ಅವ್ರು ತೊಗೊಂಡು ಬರ್ತಾರೆ. ಮೊದಲು ಬಂದಿದ್ದವರು ಟ್ರೇಡ್ ಅಂತಂದರೆ ವ್ಯಾಪಾರ ಮಾಡಲಿಕ್ಕೆ ಅಷ್ಟೇ ಬಂದಿರ್ತಾರೆ ಅವರು, ಹೊರತು ಯಾವುದೇ ರೀತಿಯಾದಂಥ ಪೊಲಿಟಿಕಲ್ ಒಳಗೆ ಇನ್ವಾಲ್ವ್ ಆಗಿರೋಂಗಿಲ್ಲ. ಸೊ ಆದರೆ ನಮ್ಮ ದೇಶದಲ್ಲಿ ನಡೆಯುವಂಥ ಅಥವಾ ನಮ್ಮ ಇಂಡಿಯಾದೊಳಗೆ ಇರುವಂಥ ಕೆಲವೊಂದಿಷ್ಟು ಸಿಚುವೇಶನನ್ನು ತಮ್ಮ ಫೇವರಾಗಿ ಮಾಡಿಕೊಂಡು, ಅದು ಪೊಲಿಟಿಕಲ್ ಒಳಗಿರುವ ನಡೆಯುವಂಥ ಒಂದು ಸಿಚುವೇಶನನ್ನು ತಮ್ಮ ಫೇವರಾಗಿ ಮಾಡ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕಂಟ್ರೋಲನ್ನು ಸಾಧಿಸಲಿಕ್ಕೆ ಇವರು ಸಾಧಿಸುವಲ್ಲಿ ಏನಾಗ್ತಾರೆ ಅಂತ ಹೇಳಿದ್ರೆ ಯಶಸ್ವಿ ಆಗ್ತಾರೆ.